Hello all, a very good evening to one and all present here. So today we are having a session on the topic say that is a 3:8 line decoder. So 3:8 line decoder ಬಗ್ಗೆ ಇವತ್ತು ತಿಳ್ಕೊತಾ ಇದೀವಿ. ನಾವು ತಿಳ್ಕೊಂಡಿರೋದು 2:4 decoder and 2:4 decoder that is using 74139 and a 74139 decoder ನ ನಾವು ಬಳಸ್ಕೊಂಡು ಯಾವ ರೀತಿ 3:8 decoder ಮಾಡ್ಕೊಂಡ್ವಿ ಅಂತ ಕಲ್ತ್ಕೊಂಡಿದೀವಿ. ಇವಾಗ ಸಪರೇಟ್ ಯು ಹ್ಯಾವ್ ಅ 3:8 decoder with respect to 74138, ರೈಟ್? ನಾವು 74139 ಉಪಯೋಗಿಸ್ಕೊಂಡು 3:8 decoder ಮಾಡ್ಕೊಂಡಿದ್ವಿ, ಬಟ್ ಇಲ್ಲಿ ಸಪರೇಟ್ ಆಗಿ 74138 ಹ್ಯಾವ್ ಅ 3:8 decoder and you can also construct 4:16 decoder using a 3:8 decoders, right? Yeah. So now here before learning that, let's see ಅವ್ರು ಯಾವ ಥರ ಕ್ವಶನ್ ಕೇಳ್ತಾರೆ ವಿತ್ ರೆಸ್ಪೆಕ್ಟ್ ಟು ದಾಟ್ ಅಂತ ಆಲ್ರೆಡಿ ಹೇಳಿದ್ದೀನಿ, ಬಟ್ ಇನ್ನೊಂದ್ಸಲ ತೋರಿಸ್ಬಿಟ್ಟು ಮುಂದುವರಿಯೋಣ, ಓಕೆನಾ? ಎಸ್ ಆ್ಯಂಡ್ ಸಾರಿ ಆ್ಯಂಡ್ ದಿಸ್ ಇಸ್ ಅ ವೆರಿ ಸಿಂಪಲ್ ಆ್ಯಂಡ್ ಅ ನೀಟ್ ಸೆಷನ್, ನೋ ವರೀಸ್. ಇದಾದಮೇಲೆ ನಾವು ಕ್ವಶನ್ ಪೇಪರಲ್ಲಿ ಯಾವ ಥರ ಕ್ವಶನ್ಸ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಲೆಕ್ಕಗಳು ಸಾಲ್ವ್ ಮಾಡ್ತಾ ಹೋಗೋಣ, ಒಂದಿಷ್ಟು ಇನ್ಡೆಪ್ತ್ ಆಗಿ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಏನಂದರೆ ನಿಮ್ಗೆ 74138 3:8 decoder ಏನಿದೆಯಲ್ಲ ಅದೇ ಡಯಾಗ್ರಾಮ್ ಇರುತ್ತೆ, ಬಟ್ ನೀವು ಆ ಕ್ವಶನ್ಗೆ ನೀವು ಆನ್ಸರ್ ಬರೆಯೋವಾಗ ಯಾವ ಥರ ಮಾಡಬೇಕಾಗುತ್ತೆ, ಆಕ್ಟಿವ್ ಹೈ ಕೊಟ್ಟರೆ ಏನು ಮಾಡಬೇಕು, ಆಕ್ಟಿವ್ ಲೋ ಕೊಟ್ಟರೆ ಏನು ಮಾಡಬೇಕು, ಮತ್ತು ಅವರು ಗೇಟ್ಸ್ ಕೊಟ್ಟಾಗ ನಾವೇನು ಮಾಡಬೇಕು, ಗೇಟ್ಸ್ ಮೆನ್ಷನ್ ಮಾಡಿದಾಗ, ಸೊ ಈ ಥರ ಎಲ್ಲ 1008 ಕ್ವಶನ್ಸ್ ಬರುತ್ತೆ. ಸೊ ಪ್ರತಿ ಒಂದಕ್ಕೂ ನಾನು ಅಲ್ಲೇ ಉತ್ತರ ಕ್ಲಿಯರ್ ಮಾಡಿ ಕೊಡ್ತೀನಿ. ಸೊ ದಯವಿಟ್ಟು DST ಯೂಸಿಂಗ್ ವೆರಿ ಲಾಗ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಇಟ್ಸ್ ಅ ವೆರಿ ಗುಡ್ ಸಬ್ಜೆಕ್ಟ್ ಆ್ಯಂಡ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ದಯವಿಟ್ಟು ಇದನ್ನು ಫಾಲೋ ಮಾಡ್ಕೊಂಡು ಹೋಗಿ, ಆಯಿತಾ? ಸೊ ಇದಾದಮೇಲೆ ನಾನು ನೆಕ್ಸ್ಟ್ ನಿಮಗೆ ಆದಷ್ಟು ಬೇಗ ಮಾಡೆಲ್ ನಂಬರ್ 3 ಮತ್ತು ವೆರಿಲಾಗ್ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀನಿ. ಸೊ ಮುಗಿಸ್ಕೊಡ್ತೀನಿ ನಾನು ಸಿಲೆಬಸ್ನ, ಡೋಂಟ್ ವಾರಿ. ಸೊ ಏನು ಅಂತಂದರೆ ನನ್ನ ಉದ್ದೇಶ, ಸೊ ನೀವು ಒಳ್ಳೆ ರಿಸಲ್ಟಲ್ಲಿ ಪಾಸ್ ಆಗಬೇಕು, ಅಷ್ಟೇ ನನಗೆ ಬೇಕಾಗಿರೋವಂಥದ್ದು. ಸೊ ಹಾಗಾಗಿ ಈ ಸರಿ ಸ್ವಲ್ಪ ಟೈಮೆಲ್ಲ ಸ್ವಲ್ಪ ಲ್ಯಾಪ್ಸ್ ಆಗ್ತಾ ಬಂತು, ಲೈಕ್ ಸ್ವಲ್ಪ ಅದು ಇದು ಕೆಲಸಗಳ ಮಧ್ಯೆ ನನಗೆ ಟೈಮ್ ಸ್ವಲ್ಪ ಸಿಕ್ಕಲಿಲ್ಲ, ಬಟ್ ಅಂದರೂ ಕೂಡ ನಾನು ಸಿಕ್ಕೋ ಟೈಮಲ್ಲಿ ತುಂಬ ಅಷ್ಟು ವರ್ಕನ್ನು ಮಾಡಿ ನಿಮಗೆ ಹೆಲ್ಪ್ ಮಾಡಿಕೊಡ್ತೀನಿ, ಯಾಕಂದರೆ ನಿಮಗೆ ಮಾರ್ಚಲ್ಲಿ ಎಕ್ಸಾಮ್ ಅಂತ ನನಗೆ ಗೊತ್ತಿದೆ. ಸೊ ಹಂಗಾಗಿ ನಾನು ಮುಗಿಸ್ಕೊಡ್ತೀನಿ. ಸೊ ಹಾಗೆ ನಿಮ್ಮ ನೆಟ್ವರ್ಕ್ ಅನಾಲಿಸಿಸ್ಗೆ ಬರೋದಾದರೆ ಆಲ್ಮೋಸ್ಟ್ ಎಲ್ಲ ಆಗಿದೆ. ಸೊ ಏನಂದರೆ ನಿಮಗೆ ಒಂದಿಷ್ಟು ಎಕ್ಸ್ಟ್ರಾ ಕ್ವಶನ್ಸ್ಗಳು ಮಾಡಬೇಕಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಓನ್ಲಿ ದಿ ವಿಚ್ ಒನ್ ದಟ್ ಈಸ್ ದ 2-port ನೆಟ್ವರ್ಕ್ ಆ್ಯಂಡ್ ಥೆವೆನಿನ್ಸ್ ಆ್ಯಂಡ್ ನಾರ್ಟನ್ಸ್. ಆ ಪಾರ್ಟಲ್ಲಿ ನಾನು ಒಂದಿಷ್ಟು ಎಕ್ಸ್ಟ್ರಾ ಮಾಡಬೇಕಾಗುತ್ತೆ. ಮಿಲೆಮನ್ ಒಂದು ಎಕ್ಸ್ಟ್ರಾ ಮಾಡಬೇಕು, ಅದನ್ನು ಮಾಡಿಕೊಡ್ತೀನಿ. ಬಿಟ್ಟರೆ ಇನ್ನೆಲ್ಲನೂ ಆಗಿದೆ. ಸೊ ಅದನ್ನೇ ನೋಡ್ಕೊಳ್ಳಿ. ಇನ್ನೂ ಒಂದಿಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೇಕಾದ್ರೆ ನಾನು ಮಾಡಿಕೊಡ್ತೀನಿ, ಆಯಿತಾ? ಸೊ ನಿಮಗೆ 4th ಮಾಡ್ಯೂಲ್ ಒಂದೇ ಮಾಡಬೇಕು, ಮತ್ತು 5th ಪಾರ್ಟ್ ಬಿ ಇವಾಗ ನಡೀತಾ ಇದೆ. ಪ್ಲಸ್ ನಿಮಗೆ ಸೆಕೆಂಡ್ ಮಾಡ್ಯೂಲಲ್ಲಿ ಮಿಲೆಮನ್ಸ್ ಥಿಯರಮ್ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಮಾಡಬೇಕು. ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ನಾನು ಆದಷ್ಟು ಟ್ರೈ ಮಾಡ್ತೀನಿ, ಇಲ್ಲಾಂದರೆ ನಾನು ಮಿಲೆಮನ್ಸ್ ಮಾಡ್ಕೊಡ್ತೀನಿ. ಮಿಲೆಮನ್ಸ್ ಇಸ್ ವೆರಿ ಈಸಿಯರ್ ಇಫ್ ಯು ಹ್ಯಾವ್ ಸ್ಟಡಿ ಸೂಪರ್ ಪೊಸಿಷನ್ ಥಿಯರಮ್ ಪ್ಲಸ್ ಥೆವೆನಿನ್ಸ್ ಆ್ಯಂಡ್ ನಾರ್ಟನ್ಸ್ ಆ್ಯಂಡ್ ಮಿಲೆಮನ್ಸ್ ಕಲ್ತರೂ ಸಾಕು. ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಸ್ವಲ್ಪ ಕನ್ಫ್ಯೂಷನ್ನೇ, ಬಟ್ ಅಂದ್ರೂ ಅಷ್ಟು ಮಾಡ್ಕೊಡ್ತೀನಿ. ಏನಕ್ಕೆ ಅಂದರೆ ನನಗೆ ಸುಲಭವಾಗಿ ಪಾಸ್ ಆಗುವಂಥ ವಿಧಾನ ಹೇಳ್ಕೊಡ್ಬೇಕು, ಬಿಕಾಸ್ ಇದು ಎಲ್ಲರ ತಲೆಗೂ ಕಷ್ಟನೇ. ಸೊ ಹಂಗಾಗಿ ನಾನು ಅದನ್ನ ಇನ್ನೂ ಸುಲಭ ಮಾಡಬೇಕಲ್ಲ. ಸೊ ಹಾಗಾಗಿ ನಾನು ಒಂದಿಷ್ಟು ಟಫ್ನೆಲ್ಲ ಒಮಿಟ್ ಮಾಡಿ ನಿಮ್ಗೆ ಈಸಿದು ನಾನು ಮಾಡ್ಕೊಡ್ತಾ ಇದ್ದೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಇದೇನು ಇವ್ರು ಕಷ್ಟದೆಲ್ಲ ಯಾವುದು ಮಾಡ್ತಾನೆ ಇಲ್ಲ, ಗೊತ್ತೇ ಇಲ್ವೇನೋ ನನಗೆ ಅಂತ ಏನೂ ಇಲ್ಲ. ಸೊ ನಿಮಗಾಗಿ ಒಂದು ಸ್ಪೆಸಿಫೈಡ್ ಪ್ಲಾನ್ ಇಟ್ಕೊಂಡು ನಾನು ಮಾಡ್ತಾ ಇರೋದು, ಸೊ ದಟ್ ಇಟ್ ಇಸ್ ವೆರಿ ಈಸಿಯರ್ ಫಾರ್ ಯು. ನೀವು ಕೂಡ ಈಸಿಯಾಗಿ ಕ್ಲಿಯರ್ ಮಾಡ್ತೀರಾ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಮಾಡ್ತಾ ಇರೋವಂಥದ್ದು, ಆಯಿತಾ? ಸೊ ನಾನು ಇದೊಂದು ಅಕಾಡೆಮಿಕ್ ಸೆಷನ್ ಅಂತಲೇ ತೊಗೊಂಡು ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ನಿಮಗೆ ಅರ್ಧ ಭಾಗ ಸಿಲೆಬಸ್ಸು ಯಾರೂ ಮುಗಿಸೋಕೆ ಸಾಧ್ಯನೇ ಇಲ್ಲ ಅಲ್ವಾ? ಸೊ ನಾನು ನಿಮಗೆ ಅಕಾಡೆಮಿಕ್ ಒಂದು ಭಾಗವಾಗಿ ತಗೊಂಡು ನಾನು ಕಾಲೇಜಲ್ಲಿ ಹೇಗೆ ಒಂದು 3-4 ಮಂತ್ಸಲ್ಲಿ ಸಿಲೆಬಸ್ ಮುಗಿಸ್ತಾರೆ, ಹಾಗೆ ಎಷ್ಟಾಗುತ್ತೋ ಅಷ್ಟು. ಒಂದೊಂದ್ಸಲ ನಮಗೂ ಟೈಮ್ ಶಾರ್ಟೇಜ್ ಆದಾಗ ಒಂದಿಷ್ಟು ಉಳ್ಕೊಳ್ಳುತ್ತೆ, ಬಟ್ ಅದರಲ್ಲೂ ನಾವು ಅದನ್ನು ಮ್ಯಾನೇಜ್ ಮಾಡಿ ನಿಮಗೆ ಮುಗಿಸ್ಕೊಡೋಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಇಟ್ ಟು ಮೆನಿ ಮೋರ್ ಹೂ ಆರ್ ಇನ್ ನೀಡ್ ಆ್ಯಂಡ್ ಪ್ಲೀಸ್ ಟು ಪ್ರೆಸ್ ದ ಬೆಲ್ ಐಕನ್ ಟು ಗೆಟ್ more and more updates on our channel instantly wherever you are. ಅದು ಬೇಕು ಅಂದರೆ ನೀವು ಆಲ್ ಅನ್ನೋ ಬಟನ್ನ ಒತ್ತಿ, ಯಾವುದು ಬೆಲ್ ಐಕನ್, ಓಕೆ? ಎಸ್. ಸೊ ಇವಾಗ ಕರೆಂಟ್ ನಾವು ಇಲ್ಲಿ ಬರೋವಾಗ ಯು ಕ್ಯಾನ್ ಸಿ ದಾಟ್. ಸೊ 4B ಕ್ವಶನ್ ನೋಡಿ, ಡಿಸೈನ್ 4:16 ಡಿಕೋಡರ್ ನೋಡಿ. 4Bನೇ ದೊಡ್ಡದು ಮಾಡಿದ್ದೀನಿ, ಕಾಣಿಸ್ತಿದ್ಯಾ? ಓಕೆ. ಸೊ ಡಿಸೈನ್ 4:16 ಡಿಕೋಡರ್ ಯೂಸಿಂಗ್ ಅ 3:8 ಡಿಕೋಡರ್ ಅಂತ ಕ್ವಶನ್ ಕೇಳಿದ್ದಾರೆ. ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ? 5 ಮಾರ್ಕ್ಸ್ಗೆ ಕೇಳಿದ್ದಾರೆ, ಆಯಿತಾ? ಆ್ಯಂಡ್ ಇನ್ನೊಂದು ಕ್ವಶನ್ ಇದೆ ಡಿಕೋಡರ್ಲಿ, ಗಮನ ಇಟ್ಟು ನೋಡಿ, ಆಯಿತಾ?
implement full subtractor using 3:8 decoder and write the truth table. Truth table ಬಂದು ಸಬ್ಟ್ರಾಕ್ಟರ್ದೇ ಬರೋದ್ರೆ ಆಗುತ್ತೆ. ಇಂಪ್ಲಿಮೆಂಟ್ ದ ಫುಲ್ ಸಬ್ಟ್ರಾಕ್ಟರ್ ಟ್ರೂತ್ ಟೇಬಲ್ ಬರೋದ್ರೇ ಆಗುತ್ತೆ, ನೋ ಪ್ರಾಬ್ಲಮ್ ಅಟ್ ಆಲ್. ಅದ್ರ ಜೊತೆಗೆ ಇನ್ನೊಂದಿಷ್ಟು ಎಕ್ಸ್ಟ್ರಾ ಏನೋ ಸೇರಿಸ್ಕೋಬೇಕಾಗುತ್ತೆ, ಅದು ಹೇಳ್ತೀನಿ. ಬಿಕಾಸ್ ನಿಮಗೆ ಎನೇಬಲ್ ಎಲ್ಲ ಬರುತ್ತೆ ಕರೆಕ್ಟಾ, ಯು ಗೆಟ್ ಎನೇಬಲ್ ಆ್ಯಂಡ್ ಯು ವಿಲ್ ಆಲ್ಸೋ ಬಿ ಹ್ಯಾವಿಂಗ್ G1 G2 A G2 B ಏನೇನೋ ಇರುತ್ತಲ್ಲ, ಸೊ ಅದೆಲ್ಲ ಹೇಳ್ತೀನಿ ನಾನು. ಬಟ್ ನಿಮಗೆ ಈ ಥರದ್ದು ಒಂದು ಕ್ವಶನ್ ಕೇಳ್ತಾರೆ ಆಯಿತಾ. ಸೊ ದಿಸ್ ಆಲ್ಸೋ ಹ್ಯಾವ್ ಟು ವರ್ಕ್ ಇಟ್ ಔಟ್. ಸದ್ಯಕ್ಕೆ ಇವಾಗ ನಾವು 3:8 ಡಿಕೋಡರ್ ಇಂಟ್ರೊಡಕ್ಷನ್ ಮತ್ತು 4:16 ಯೂಸಿಂಗ್ 2:3:8 ಡಿಕೋಡರ್ ಬಗ್ಗೆ ಕಲ್ತ್ಕೊಳ್ಳೋಣ ಸದ್ಯಕ್ಕೆ ಆಯಿತಾ. ಇದು 5 ಮಾರ್ಕ್ಸ್ ಕೇಳಿರೋದ್ರಿಂದ ಸೊ ನೀವೇನು ಮಾಡ್ತೀರಾ ಅಂದರೆ ಎಷ್ಟು ಬೇಕೋ ಅಷ್ಟು ಬರೀತೀರಾ, ಪ್ಲಸ್ ಡಯಾಗ್ರಾಮ್ನ ಕಂಪಲ್ಸರಿಯಾಗಿ ಬರೀತೀರಾ, ರೈಟ್. ಥಿಯರಿಟಿಕಲ್ ಪಾರ್ಟಲ್ಲಿ ಹ್ಯಾವ್ ಟು ರೈಟ್ ಲಿಮಿಟೆಡ್ಲಿ ಆ್ಯಂಡ್ ಡಯಾಗ್ರಾಮ್ ಹ್ಯಾವ್ ಟು ರೈಟ್ ಇಟ್ ಅಕಾರ್ಡಿಂಗ್ ಟು ದ ಫಿಗರ್, ರೈಟ್. ಓಕೆ, ಸೊ ಇವಾಗ ಕರೆಂಟ್ಲಿ ನಾವು ಬರೋಣಂತೆ. ಸೊ ಇದಕ್ಕೂ ಮುಂಚೆ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ. ನಾನಿವಾಗ ಕರೆಂಟ್ಲಿ ನನ್ನ ಟೆಕ್ಸ್ಟ್ ಬುಕ್ಕನ್ನು ತೋರಿಸ್ತಾ ಇದ್ದೀನಿ. ಸೊ ಈಗ ಸದ್ಯಕ್ಕೆ ನಾನು ಯಾವುದೇ ರೀತಿ ಬರೆದು ತೋರಿಸೋಂಥ ಇದ್ರಲಿಲ್ಲ, ಸೊ ಅದಕ್ಕೆ ಆದಷ್ಟು ಬೇಗ ಅರೇಂಜ್ ಮಾಡ್ತೀನಿ. ಸೊ ಲೈಕ್ ನಿಮ್ಗೆ ಏನಕ್ಕೆ ಟೆಕ್ಸ್ಟ್ ಬುಕ್ ತೋರಿಸ್ತಾ ಇರೋದು ಅಂದರೆ ಹೀಗೆ ಇದೆ, ಇದನ್ನೇ ನೀವು ಓದಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಆಯಿತಾ. ಸೊ ನಾವು ಹೇಳೋಕ್ಕಿಂತ ನಾವು ತೋರಿಸಿದ್ರೆ ಇಟ್ ಇಸ್ ವೆರಿ ಮಚ್ ಬೆಟರ್ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ಇವೆಲ್ಲ ಸ್ವಲ್ಪ ಥಿಯರಿಗೆ ರಿಲೇಟ್ ಆಗೋದ್ರಿಂದ ಸೊ ಈ ಥರ ಒಂದು ನಾವು ಲೈಕ್ ತೋರಿಸಿ ನಿಮಗೆ ಅರ್ಥ ಮಾಡಿಸೋಣ ಅಂಥೇಳಿ. ಸೊ ಹಾಗಂತ ಹೇಳ್ಬಿಟ್ಟು ನಾವು ಬರೀ ಓದ್ಕೊಂಡು ಹೋಗ್ತೀವಿ ಅಂತಲ್ಲ, ಆಸ್ ಯು ಹ್ಯಾವ್ ಸೀನ್ ದಟ್ ವಿ ಡೋಂಟ್ ಇವನ್ ರೀಡ್ ಇಟ್, ರೈಟ್. ನಾವು ಏನು ಓದಿದ್ರು ಅದನ್ನ ಕ್ಲೀನಾಗಿ ಹೇಳ್ಕೊಡ್ತೀವಿ. ಐ ರಿಪೀಟ್ ಇಟ್ ಮೆನಿ ಅ ಟೈಮ್ಸ್ ಆ್ಯಂಡ್ ಐ ಸೇ ದಟ್ ದಿಸ್ ಇಸ್ ದಾಟ್, ಸೊ ಇದಂದರೆ ಈ ಥರ ಅಂತೆಲ್ಲ ಹೇಳ್ಕೊಡೋದ್ರಿಂದ ಸೊ ನಿಮಗೆ ಅದು ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ದಯವಿಟ್ಟು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಭಾಳಷ್ಟು ಜನಕ್ಕೆ ನೀವು ಶೇರ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನಂಬಿಕೆ ಇಟ್ಟು ಬಂದವರಿಗೆ ನಾನು ಎಲ್ಲ ಥರ ಫೆಸಿಲಿಟೀಸು ಮಾಡಿಕೊಡ್ತೀನಿ. ಸೊ ಅದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ತಾ ಜಸ್ಟ್ ಸ್ಟಾರ್ಟ್ ವಿತ್ ದ ಸೆಷನ್, ರೈಟ್. Please wait. Okay. So ಇದು ಬಂದು just a minute. I'll just take a photo itself, it's better. Please wait just a minute students, I'm so sorry. Okay. ಸೊ 3:8 ಲೈನ್ ಡಿಕೋಡರ್ಸ್ ಅಂತ ಹೇಳ್ತೀವಿ. ಸೊ ಇದು 74138 3:8 ಲೈನ್ ಡಿಕೋಡರ್ಸ್, ಫೈನ್. ಸೊ ಇನ್ ದ ಕೇಸ್ ಆಫ್ 2:4 ಲೈನ್ ಡಿಕೋಡರ್ಸ್, ದಟ್ ಇಸ್ ವಿತ್ ರೆಸ್ಪೆಕ್ಟ್ ಟು 74139 IC, ರೈಟ್. ಓಕೆ, ಸೊ 3:8 line decoders are also available in IC form as 74138, right. ಇವಾಗ ನೀವು ಇಲ್ಲಿ ನೋಡೋದಾದ್ರೆ so we have implemented dual 2:4 decoder as 3:8 decoder by using 74139. 2:4 decoder 74139 ಆ dual 2:4 decoder ನಾವೇನ್ ಮಾಡಿದ್ವಿ 3:8 decoder ಆಗಿ ಕನ್ವರ್ಟ್ ಮಾಡಿದ್ವಿ. ಇದ್ರ ಬಗ್ಗೆ ಆಲ್ರೆಡಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೌದಾ. ಸೊ ಅದೇ ತರ ನಾವೀಗ ಏನ್ ಮಾಡ್ತಾ ಇದೀವಿ, ನಾವು 74139 IC ನ ಯೂಸ್ ಮಾಡಿಬಿಟ್ಟು ಡುವಲ್ 2:4 ಡಿಕೋಡರ್ನ ಕಂಬೈನ್ ಮಾಡಿ 3:8 ಡಿಕೋಡರ್ನ ಮಾಡೋ ಬದಲಿಗೆ ನಮಗೆ 74138 ಅನ್ನೋ ಒಂದು IC ನಲ್ಲಿ ಏನಾಗ್ತಾ ಇದೆ, ನಮಗೆ 3:8 ಡಿಕೋಡರ್ ಸಿಗ್ತಾ ಇದೆ. ಇಲ್ಲೇನಾಗಿತ್ತು, ವಿ ಹ್ಯಾಡ್ 2:4 ಡಿಕೋಡರ್ ವಿ ಹ್ಯಾಡ್, ಕರೆಕ್ಟಾ. ಯು ಕ್ಯಾನ್ ಸಿ ದಟ್, ರೈಟ್. ಸೊ ದಿಸ್ ಇಸ್ ಡುವಲ್ 2:4 ಡಿಕೋಡರ್, ಹೌದಾ. ಡುವಲ್ 2:4 ಲೈನ್ ಡಿಕೋಡರ್ ಅಲ್ವಾ ಇದು. ಸೊ ನಾವು ಇದನ್ನ ಇಟ್ಕೊಂಡು ಏನ್ ಮಾಡ್ತಿದ್ವಿ, ವಿ ಹ್ಯಾಡ್ ಡಿಸೈನ್ಡ್ ಅ 3:8 ಡಿಕೋಡರ್, ಇಸ್ ಇಟ್ ನಾಟ್, ರೈಟ್. ಬಟ್ ನಿಮಗೆ ಅದನ್ನ ಮಾಡೋ ಬದಲಿ ನಾವೇನ್ ಮಾಡ್ಬೋದು, ವಾಟ್ you can do is that you have a certain set of IC that is 74138 wherein you have a separate 3:8 decoder, right. ಆ IC ನಲ್ಲಿ ನೀವು 3:8 decoder ಅವೈಲೇಬಲ್ ಇದೆ. ಸೊ ಹಾಗಾಗಿ ನಾವು ಅದನ್ನೇ ಮಾಡ್ಕೊಳ್ತೀವಿ. ಅದು ಇದಕ್ಕಿಂತ ಸುಲಭ ಇದೆ, ಹೇಗೆ ಅಂತ ನೋಡೋಣಂತೆ. ಇಲ್ಲಿ ನೀವು ಗಮನಿಸೋದಾದ್ರೆ 1A was connected to 2A, 1B is connected to 2B and 1G dash is connected to 2G dash. ಇಲ್ಲಿ dash ಇರೋದ್ರಿಂದ you need a what I can say this one. I'm so sorry. What I can say this particular. Okay, I'll just tell you. Please wait. Yeah. Okay. So here you can see that adeno anta heltini. So suddenly I just forgot. I'm sorry. I'll just tell you about that. Please wait for 2 minutes. So let's discuss. I'm sorry.
let's discuss with respect to this now, and then I'll come back to that and tell you what is that. Okay, actually I remember, but suddenly, yeah, it happens. So see here, you can see that this is 174138. What I can say, the which one, that is a this is a decoder, that is 3:8 decoder. Okay, so here you can see that. So sorry, I just remembered that. So this is an inverter, right? This is an inverter, I'm sorry. So it happens suddenly, so please wait. Yeah. So this is a inverter, right? This is an inverter, and you have to connect this 1G to an inverter to get 2G, right? Don't take me wrong, because sudden agi ನಾಲ್ಗೆ ತುದಿನಲ್ಲಿರುತ್ತೆ, but sometimes it happens that you don't be able to tell it, right? Yeah, this happens, right? Okay, and here you can see that. So this is, you have three lines, that is A, B, C. Three inputs A, B and C. I'm sorry, not lines, it is input. So this is A, B, C is the input line. Okay, and here you can see that this is G1, G2A and G2B. Okay, these are the what I can say, the which one? So these are the enable lines, as you can see it over here. These are the enable lines. Okay, yeah, and here you can see that these are the outputs, say Y0 to Y7. Right, I've told you that if there is n inputs, the output is 2 to the power of n. See, for example, if you have n, that is equal to 3. So what is there? 2 to the power of n. 2 to the power of 3 is nothing but 2 to the 4, 4 to the 8. It is 3 is to 8. It is n is to 2 to the power of n ratio, as I have already told you before. That is working out to be here. And here it is what? Your outputs are 8 and your inputs are 3. See, you can see that there are 3 inputs, that is A, B, C. And these 3 are the enable inputs. And you can see that these are 8 outputs starting from 0 to 7. That means that you need to understand that this is a you have 3 outputs, right? 3 outputs andre yavdu? So that is 0, 0, 0 till 1, 1, 1, right? The binary values of 0 to 7 you're supposed to write it, right? Yeah. So now we can see that the device functions as a decoder only when G1 is equal to 1 and G2A is equal to G2B is equal to 0. Right? ಯಾವಾಗ ಇದು ಡಿಕೋಡರ್ ಆಗಿ ಫಂಕ್ಷನ್ ಮಾಡುತ್ತೆ, this particular device. This particular device will function as a decoder when G1 is equal to 1 and G2A is equal to G2B is equal to 0. Right? So G1 is equal to 1 ಇದ್ದಾಗ ಮಾತ್ರ ಇದು ಡಿಕೋಡರ್ ಆಗುತ್ತೆ. And your G2A and G2B should be is equal to 0. And other conditions, all the outputs will be high. ಬೇರೆ ಎಲ್ಲ ಕಂಡೀಷನ್ ಅಲ್ಲೂ ಎಲ್ಲ ಔಟ್ಪುಟ್ಸ್ ಏನಾಗಿರುತ್ತೆ, ಹೈ ಆಗಿರುತ್ತೆ. So the functional table of 74138 is as shown in the figure. Right, you got to know this diagram alva. Just write a square first. Okay, just write a say what I can say, rectangle like this and not a square. I'm very sorry. Please do write a rectangle like this, a bigger one, and please do write the inputs first. This is A, B and C inputs, and you're supposed to write the same here in small letter, and here you're supposed to write G1, G2A and G2B. These are the enable lines, and here you're supposed to write the outputs ranging from Y0 to Y7, and here you can see that this is what I can say, your results, right? So results andre ಏನು ಇವಾಗ 0 0 0 ಅಂದ್ರೆ ಯಾವ ತರ ಬರೀತೀರಾ? In the case of SOP, if it is I'm sorry, I'll write it here, please wait. If it is 0 0 0 in the case of SOP, what is it supposed to write? You'll write A bar, B bar, C bar, right? In the case of SOP, not in the case of POS, right? Now SOP nalli A bar is equal to 0, A is equal to 1. POS nalli A is equal to 0, A bar is equal to 1, is it not? That is what working out over here for POS. If all is 0, so it is A bar, right? ಅದೇ ತರ A bar, B bar, C bar ಎಲ್ಲದಕ್ಕೂ ಹಂಗೆ ಬರ್ಕೊಂಡು ಹೋಗ್ತೀರಾ. You need to follow a set, say A bar is equal to 0, A is equal to 1, and these outputs are ranging from 0 0 0 to 1 1 1. ಅದನ್ನ ನೆನ್ಪಿಟ್ಕೊಂಡ್ರೆ ನೀವು ಇದೆಲ್ಲ ಬರೆಯೋದಕ್ಕೆ ಸಾಧ್ಯ. ಇದೆಲ್ಲ ಹೆಂಗ್ ಬಂತು ಅಂತ ನೀವು ಯೋಚನೆ ಮಾಡ್ತಿದ್ರೆ, if you are I'm sorry, please wait. Yeah, if you are thinking that these outputs ಹೇಗೆ ಬಂತು ಅಂತ ನೀವೇನು ನೆನ್ಪಿಟ್ಕೋಬೇಕು, y0 ಅಂದರೆ 0 0 0, y1 ಅಂದರೆ 0 0 1, y2 ಅಂದರೆ 0 1 0, y3 ಅಂದರೆ 0 1 1, y4 ಅಂದರೆ 1 0 0,
y5 ಅಂದರೆ 101, y6 ಅಂದರೆ 110, y7 ಅಂದರೆ 111. ಇದು ನಿಮಗೆ ನೆನಪಿದ್ರೆ ಮಾತ್ರ ಇದನ್ನ ಬರೆಯೋದಕ್ಕೆ ಸಾಧ್ಯ. ಆ್ಯಂಡ್ ಒನ್ ಮೋರ್ ಥಿಂಗ್ ಯು ನೀಡ್ ಟು ರಿಮೆಂಬರ್ ದಟ್ ವಿ ಆರ್ ಯೂಸಿಂಗ್ SOP. ಸೊ ಇಟ್ ಇಸ್ a bar is equal to 0 and a is equal to 1. ಎಲ್ಲೆಲ್ಲಿ 0 ಇರುತ್ತೋ ಅದಕ್ಕೆ ಬಾರು, ಎಲ್ಲೆಲ್ಲಿ 1 ಇರುತ್ತೋ ಅದಕ್ಕೆ ನಾರ್ಮಲ್ ಆಲ್ಫಾಬೆಟ್, ರೈಟ್? ಯಾ, ಅದೇ ಥರ ಬರಿಬೇಕು. ಅಂಡ್ ದಿಸ್ ಔಟ್ಪುಟ್ ಅಲಾಂಗ್ ವಿತ್ ದ ಹೋಲ್ ಬಾರ್ಸ್ ಯು ನೀಡ್ ನಾಟ್ ಟು ಫರ್ಗೆಟ್, ರೈಟ್? ಐ ಹೋಪ್ ಯು ಗಾಟ್ ಇಟ್. ಆ್ಯಂಡ್ ಇಲ್ಲಿ ನೀವು ಇನ್ನೊಂದೇನು ಬರಿಬಾರ್ದು, ಯು ಶುಡ್ ನಾಟ್ ಮಿಸ್ ದಿಸ್ ಬಾಲ್ಸ್, ರೈಟ್? ಈ ಬಾಲ್ಸ್ನೆಲ್ಲ ನೀವು ಮಿಸ್ ಮಾಡೋಂಗಿಲ್ಲ, ಹಾಗೆ ಬರಿಬೇಕಾಗತ್ತೆ. ಓಕೆ, ಯಾ. So now let's come to the truth table. If I come to the truth table, say you can see that the inputs are enable and select lines, right? These are select lines, or I can say the inputs that is written in CBA order, and this is G1, G2A, G2B. So see here, you can see that this G1 is 0 here, and G2A and G2B are what? G2A and G2B are what I can say? They are the this one, that is which one? They are unknown, and here your CBA is unknown, so therefore all the outputs will be 1, right? And in the second case, if your G2A is 1 and all the other outputs are unknown and CBA is unknown, you can see that your outputs are 1 again. You can see all the outputs are 1, right? So just a minute, I'm sorry. Okay. Now here you can see that if your G2B is equal to 1 and all the two outputs are unknown and these also outputs are unknown, so then it is 1 again, right? 1 again, you can see here, right? Yeah. So now as you can see that, as I've told you, the condition with respect to what? Condition with respect to the decoder, say it is nothing but your G1 should be is equal to 1 and all the other outputs should be 0, right? Yeah, all the other enable lines should be 0. I'm sorry for telling it as output. All the other enable should be 0, right? I hope you got my point, alva? ನಾನೇನಂತ ಹೇಳಿದ್ದೆ, G1 ಬಂದು ಕಂಪ್ಲೀಟಾಗಿ 1 ಇರಬೇಕು, G2A ಮತ್ತು G2B ಬಂದು ಕಂಪ್ಲೀಟಾಗಿ 0 ಇರಬೇಕು, ಆವಾಗಲೇ ಡಿಕೋಡರ್ ಆಗಿ ಫಂಕ್ಷನ್ ಮಾಡುತ್ತೆ. ಅದು ಇಲ್ಲ ಅಂತಂದರೆ ಏನಾಗುತ್ತೆ ಅಂತೇಳಿ ಹೇಳಿತ್ತು. ಸೊ ಅದಿಲ್ಲ ಅಂತಂದರೆ ಅಂಡರ್ ಅದರ್ ಕಂಡೀಷನ್ ಆಲ್ ದ ಔಟ್ಪುಟ್ಸ್ ವಿಲ್ ಬಿ ಹೈ ಅಂತ, ಎಲ್ಲ ಔಟ್ಪುಟ್ಟು ಹೈ ಆಗಿರುತ್ತೆ ಅಂತ. ಈಗ ಅದರ್ ಕಂಡೀಷನ್ ಅಂದರೆ ನಾವು ಹೇಳಿದ್ದು G1 is equal to 1 ಆಗಿರಬೇಕು, G2A G2B 0 ಆಗಿರಬೇಕು, ಅವಾಗ ಅದು ಏನಾಗುತ್ತೆ, ನಿಮಗೆ ಡಿಕೋಡರ್ ಫಂಕ್ಷನ್ ಮಾಡುತ್ತೆ ಅಂತ ಹೇಳಿದ್ದೆ, ಹೌದಾ? ಸೊ ಇವಾಗ ಏನು ಮಾಡುತ್ತೆ ಅಂತಂದರೆ, ಇವಾಗ ಅದು ಬಿಟ್ಟು ನಿಮ್ಮ G1 0 ಆಗಿಬಿಟ್ರೆ ಏನಾಗುತ್ತೆ, ಎಲ್ಲ ಔಟ್ಪುಟ್ಟು ಹೈ ಆಯ್ತಲ್ವಾ? ಅಥವಾ ನಿಮ್ಮ G2A ಮತ್ತು G2B 0 0ನೇ ಇರಬೇಕು, ಅದು 1 ಆದರೆ ಏನಾಗುತ್ತೆ ನೋಡಿಲಿ, G2A 1 ಆಗಿ G2Bನೂ 1 ಆಗಿಬಿಟ್ಟಾಗ ಇವೆಲ್ಲ ಅನ್ನೋನ್ಸು, ಎಕ್ಸಸ್ ಅನ್ನೋನ್ ಇನ್ಪುಟ್ಸ್, ರೈಟ್? ಇಲ್ಲೂ ಅನ್ನೋನ್ ಇನ್ಪುಟ್ಟೆ. ಸೊ ಹಾಗಾಗಿ ಏನಾಗುತ್ತೆ, ಎಲ್ಲ ಔಟ್ಪುಟ್ಟು ಹೈ ಆಗ್ತಾ ಬಂತು. ಇವಾಗ ನೀವಿಲ್ಲಿ ಏನು ನೋಡಬೇಕು ಅಂತಂದರೆ, ಸೊ ವಾಟ್ ಯು ಹ್ಯಾವ್ ಟು ಸಿ ಇಸ್ ದಟ್, ಸೊ ಹಿಯರ್ ಯುವರ್ G1 is equal to 1 and all the other G2A and G2B 0 ಹೇಳ್ಕೊಟ್ಟೆ, ಆಯಿತಾ? ಸೊ ಇವಾಗ ನೆಕ್ಸ್ಟ್ ಏನು, CBA. ಸೊ CBA ಪ್ರಕಾರ ಬಂದರೆ 0 0 0 ಅಂದರೆ ಏನಾಗುತ್ತೆ, Y0 is equal to 0 and all the other outputs are 1, ರೈಟ್? ಇಲ್ಲಿ ಏನಾಗ್ತಾ ಇದೆ ಅಂದರೆ, ಇಫ್ ಯು ಗಿವ್ ದಿಸ್ ಇನ್ಪುಟ್ ಯು ಆರ್ ಗೋಯಿಂಗ್ ಟು ಗೆಟ್ their output as low output, not high output, ಹೌದಾ? ಸೊ ಜಸ್ಟ್ ಅ ಮಿನಿಟ್, ಐ ಆಮ್ ಸಾರಿ, ಪ್ಲೀಸ್ ವೇಟ್. ಓಕೆ, ಬರ್ದಿಲ್ಲ ಅಲ್ಲ ಇಲ್ಲಿ? ಓಕೆ, ನಾನು ಅದು ತೋರಿಸ್ಕೊಡ್ತೀನಿ, ಇಲ್ಲಿ ಬರ್ದಿಲ್ಲ. ಸೊ ತೋರಿಸ್ಕೊಡ್ತೀನಿ ಇವಾಗಲೇ, ಇರಿ ಸ್ಟೂಡೆಂಟ್ಸ್, ಪ್ಲೀಸ್ ವೇಟ್. ಸೊ ಓಕೆ, ಪ್ಲೀಸ್ ವೇಟ್, ಐ ವಿಲ್ ಓಪನ್ ದಿಸ್. ನೀವಿಲ್ಲಿ ಗಮನಿಸೋದಾದರೆ ಏನು ಬರೆದಿದ್ದಾರೆ, ದಿಸ್ ಇಸ್ 3:8 ಡಿಕೋಡರ್ ಓನ್ಲಿ. ಇಲ್ಲಿ ನೋಡ್ಕೋಬೋದು 3:8 ಡಿಕೋಡರ್ ಇದೆ. ಸೊ ನಿಮಿಷ ಇರಿ, ಹಾಂ ನೋಡಿರಿ 3:8 ಡಿಕೋಡರೇ ಇದೆ. ಇಲ್ಲಿ ಏನು ಬರೆದಿದ್ದಾರೆ ಗಮನ ಇಟ್ಟು ನೋಡಿ. ಸೊ ಇಟ್ ಅಕ್ಸೆಪ್ಟ್ಸ್ 3 binary inputs A, B and C and when enabled provides an 8 individual active low output ಕೊಡುತ್ತೆ, ಆಕ್ಟಿವ್ ಹೈ ಔಟ್ಪುಟ್ ಕೊಡೋದಿಲ್ಲ. ಸೊ ಇವಾಗ ನಿಮಗೆ ಇದನ್ನು ಕರೆಕ್ಟಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಸೊ ಅದು ಎನೇಬಲ್ ಆದಾಗ ಏನು ಕೊಡುತ್ತೆ, ಆಕ್ಟಿವ್ ಲೋ ಔಟ್ಪುಟ್ ಕೊಡುತ್ತೆ, ಆಕ್ಟಿವ್ ಹೈ ಔಟ್ಪುಟನ್ನು ಕೊಡೋದಿಲ್ಲ. ಸೊ ಇದಕ್ಕೆ ಪೂರಕವಾಗಿ ಸೊ ನಾವಿಲ್ಲಿ ಗಮನಿಸೋದಾದರೆ, ಸೊ ಇಲ್ಲಿ ನೋಡಿ ಎಲ್ಲ ಕಡೆನೂ ನಿಮಗೆ ಆಕ್ಟಿವ್ ಲೋ ಔಟ್ಪುಟ್ ಕೊಡ್ತಾ ಇದೆ ಅಲ್ವಾ? ನೋಡಿಲಿ
ಇಲ್ಲಿ 0 ಇಲ್ಲಿ 0 ಬಂತು, ಆಕ್ಟಿವ್ ಲೋ ಔಟ್ಪುಟ್ನ ಕೊಡ್ತಾ ಇದೆ ಅಲ್ವಾ. ಅದೇ ಥರ ಇಲ್ಲೂ ಕೂಡ ನಿಮಗೆ ಆಕ್ಟಿವ್ ಲೋ ಔಟ್ಪುಟನ್ನೇ ಕೊಡುತ್ತೆ, ರೈಟ್. ಇಫ್ ಇಟ್ ಇಸ್ 0 0 0 your y naught will become equal to 0 because 0 0 0 ಡೆಸಿಮಲ್ ವ್ಯಾಲ್ಯೂ 0 ಅಲ್ವಾ. ಸೊ ಹಾಗಾಗಿ ನಿಮ್ಮ 0 ಇಲ್ಲಿ y naught ಅಲ್ಲಿ ಇದೆ, ಸೊ ಹಾಗಾಗಿ ಅದು 0 ಆಯಿತು. ಅದೇ ಥರ ನೆಕ್ಸ್ಟ್ 0 0 1ಗೆ y1 0 ಆಗುತ್ತೆ, 0 1 0ಗೆ y2 0 ಆಗುತ್ತೆ. ಅದೇ ಥರ ನಾವು ನೆಕ್ಸ್ಟ್ y3 becomes equal to 0, y4 become equal to 0, y5 y6 y7 will become equal to 0, all others will become equal to 1. ಹೌದಾ, ಎಕ್ಸೆಪ್ಟ್ ದಿಸ್. ಓಕೆ, ಸೊ ಇವಾಗ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ. 0 0 0 ಇದ್ರೆ y ನಾಟ್ 0 ಆಗುತ್ತೆ, 0 1 0 0 0 1 ಇದ್ರೆ y1 0 ಆಗುತ್ತೆ, 0 1 0 ಇದ್ರೆ ಏನಾಗುತ್ತೆ y2 0 ಆಗುತ್ತೆ, 0 1 1 ಇದ್ರೆ y3 0 ಆಗುತ್ತೆ, 1 0 0 ಇದ್ರೆ y4 will become equal to 0, 1 0 1 y5 will become equal to 0, 1 1 0 y6 will become equal to 0 and 1 1 1 y7 will become equal to 0 and all others will be equal to 1. ರೈಟ್. ಆ್ಯಂಡ್ ಈ 3 ಕೇಸಸ್ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ. ನಾವು G1 is equal to 1 ಮತ್ತು G2A ಮತ್ತು G2B ಎರಡು 0 ಇದ್ದಾಗ ಡಿಕೋಡರ್ ಆಗುತ್ತೆ ಅಂತ ಹೇಳಿದ್ವಿ. ಸೊ ಈಗ G1 is equal to 1 ಇದ್ದಾಗಲೇ ಡಿಕೋಡರ್ ಆಗುತ್ತಲ್ವಾ. ಸೊ ಹಂಗಾಗಿ ನಾವು ಅದರ ಆಪೋಸಿಟ್ ಕಂಡೀಷನ್ ಅಂದರೆ G1 is equal to 0ನ ಹಾಕ್ಬಿಟ್ಟು ನಾವು ತೋರಿಸ್ಬೇಕು. ಆವಾಗ ಏನಾಗುತ್ತೆ, ಎಲ್ಲ ಔಟ್ಪುಟ್ಟು ಹೈ ಅಂತ. ಮತ್ತೆ ತಿರ್ಗಾ ಇದು G2A ಮತ್ತು G2B ಎರಡು 0 0 ಇರಬೇಕು, ಬಟ್ ನಾವು ಅದ್ರ ಉಲ್ಟಾ ಕಂಡೀಷನ್ ತೋರಿಸ್ಬೇಕಲ್ವಾ. ಸೊ ಹಂಗಾಗಿ ನಾವು ಫಸ್ಟು ಬರೀ G2Aನ 1 ಅಂತ ತಗೊಂಡ್ವಿ, ಮತ್ತು ಇನ್ನೆಲ್ಲನೂ ಅನ್ನೋನ್ ಇನ್ಪುಟ್ಸ್ ಅಂತಾನೆ ತಗೊಂಡ್ವಿ. ಸೊ ಅವಾಗ ಏನಾಗುತ್ತೆ, ಎಲ್ಲ ಹೈ ಆಯಿತು. ಮತ್ತೆ ತಿರ್ಗಾ G2Bನೂ ನಾವು 1 ಅಂತ ತಗೊಂಡ್ವಿ, ಮತ್ತೆ ಎಲ್ಲ ಇನ್ಪುಟ್ಸ್ನು ಅನ್ನೋನ್ ತಗೊಂಡ್ವಿ. ಅವಾಗ ಏನಾಗುತ್ತೆ, ಎಲ್ಲ ಔಟ್ಪುಟ್ಟು 1 ಆಯಿತು. ಸೊ ಇವಾಗ ನಾವು ಒರಿಜಿನಲ್ ಕಂಡೀಷನ್ಗೆ ಬಂದ್ವಿ. ಇಲ್ಲಿಂದ ಒರಿಜಿನಲ್ ಕಂಡೀಷನ್ಗೆ ಬಂದಮೇಲೆ ನಮಗೆಲ್ಲ ಡಿಕೋಡರ್ ಆಗಿ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ರೈಟ್. ದಿಸ್ ಇಸ್ ವಾಟ್ ಇಸ್ ಒನ್ ಇಂಪಾರ್ಟೆಂಟ್ ಥಿಂಗ್. And here you can see there is one problem given to you and implement the following function using 7413 ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ, ಇದ್ರ ಬಗ್ಗೆ ನಾನು ಇವಾಗಲೇ ಬರಲ್ಲ ಬಿಕಾಸ್ ಪ್ರಾಬ್ಲಮ್ ಸೆಕ್ಷನಲ್ಲೇ ಮಾತಾಡೋಣ. ಸೊ ಇಲ್ಲಿ ನಿಮಗೆ ಕೊಟ್ಟಿರ್ಬೋದು, ಬಟ್ ನಾನೀಗ ಮಾತಾಡ್ತಾ ಇಲ್ಲ ಬಿಕಾಸ್ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಅಬೌಟ್ ಪ್ರಾಬ್ಲಮ್ಸ್ ರೈಟ್ ನಾವು. ಸೊ ಪ್ರಾಬ್ಲಮ್ಸ್ ಬಗ್ಗೆ ನಾನು ಸಪ್ರೇಟಾಗಿ ಸ್ಟಾರ್ಟ್ ಮಾಡ್ತೀನಿ, ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ. ಫೈನ್, ಓಕೆ. And suggest a scheme to construct a 4:16 line decoder using 74138. ನೋಡಿ, ಇದು 4:16 ಲೈನ್ ಡಿಕೋಡರ್ ಹೆಂಗಾಗುತ್ತೆ ನೀವು ಇಲ್ಲಿ ಗಮನಿಸೋದಾದ್ರೆ, ದಿಸ್ ಇಸ್ 27438 ಡಿಕೋಡರ್ಸ್ ಅಲ್ವಾ. ಇದು ಒಂದು ಮತ್ತೆ ಇದು ಒಂದು, ಆಯ್ತಾ. ಸೊ ನೀವು ಏನು ಮಾಡಬೇಕು, 74138 ಹೆಂಗೆ ಬರೀತಾ ಇದ್ರು ಹಾಗೆ ಬರೀರಿ, ಏನೂ ಮಾಡಬೇಡಿ, ಆಯ್ತಾ. ಹೇಗಿದೆ 74138 ಡಿಕೋಡರ್, ಅದೇ ಥರ ಎರಡು ಡಿಕೋಡರ್ ಬರೀತೀರಾ. ದಿಸ್ ಇಸ್ ಒನ್ 74138 ಡಿಕೋಡರ್, this is one 74138 decoder. okay, so I'm sorry, yeah. ಸೊ ಇವಾಗ ನೆಕ್ಸ್ಟ್ ಏನಾಗ್ತಾ ಇದೆ, ABC ಏನು ಬರ್ದಿದ್ದೀರಾ ಅಲ್ವಾ. ಸೊ ದೀಸ್ ಆರ್ ದ ವಾಟ್ ಐ ಕ್ಯಾನ್ ಸೇ ದ ಸೆಲೆಕ್ಟ್ ಲೈನ್ಸ್ ಆರ್ ಇನ್ಪುಟ್ಸ್ ವಾಟ್ ಐ ಕ್ಯಾನ್ ಸೇ. ಸೊ ಈ ಸೆಲೆಕ್ಟ್ ಲೈನ್ಸ್ ಏನು ಬರ್ದಿದ್ದೀರಾ, ಈ ಫಸ್ಟ್ ಸೆಲೆಕ್ಟ್ ಲೈನ್ ಏನಿದೆ, ಫಸ್ಟ್ ಡಿಕೋಡರ್ದು ಏನು ಸೆಲೆಕ್ಟ್ ಲೈನ್ ಇದೆ ABC, ಆ ಸೆಲೆಕ್ಟ್ ಲೈನಿಗೆ ನೀವು ಸೆಕೆಂಡ್ ಡಿಕೋಡರ್ದು ಸೆಲೆಕ್ಟ್ ಲೈನ್ ಕನೆಕ್ಟ್ ಮಾಡ್ತೀರಾ. ದಟ್ ಇಸ್ ದ ಫಸ್ಟ್ ಡಿಕೋಡರ್ ಸೆಲೆಕ್ಟ್ ಲೈನ್ A ಇಸ್ ಕನೆಕ್ಟೆಡ್ ಟು ಸೆಕೆಂಡ್ ಡಿಕೋಡರ್ ಸೆಲೆಕ್ಟ್ ಲೈನ್ A. ನೋಡಿ, ನೀವು ಗಮನಿಸಿ ಕರೆಕ್ಟಾಗಿ, ಒಂದು ನಿಮಿಷ ರೀ, ಪ್ಲೀಸ್ ವೆಯ್ಟ್. ಹಾಂ, ನೀವು ನೋಡ್ಬೋದು, ಇದು ಸೆಕೆಂಡ್ ಡಿಕೋಡರ್ದು ಸೆಲೆಕ್ಟ್ ಲೈನ್ A. ಇದೇನಾಗಿದೆ, ಎಲ್ಲಿ ಕನೆಕ್ಟ್ ಆಗಿದೆ, ಫಸ್ಟ್ ಡಿಕೋಡರ್ದು ಸೆಲೆಕ್ಟ್ ಲೈನ್ A ಕನೆಕ್ಟ್ ಆಗಿದೆ. ಇದು B ಬಂದ್ಬಿಟ್ಟು ಫಸ್ಟ್ ಡಿಕೋಡರ್ದು ಸೆಲೆಕ್ಟ್ ಲೈನ್ B ಕನೆಕ್ಟ್ ಆಗಿದೆ. ಈ C ಬಂದ್ಬಿಟ್ಟು ಫಸ್ಟ್ ಡಿಕೋಡರ್ ಸೆಲೆಕ್ಟ್ ಲೈನ್ C ಗೆ ಕನೆಕ್ಟ್ ಆಗಿದೆ, ಹೌದಾ. ಸೊ ಇಟ್ ಇಸ್ ಬೀನ್ ಕನೆಕ್ಟೆಡ್ ಲೈಕ್ ದಿಸ್, ರೈಟ್. ಎಸ್. ಸೊ ಇವಾಗ ಏನಾಗಿದೆ ಅಂತಂದರೆ, C ಕನೆಕ್ಟ್ ಆಗಿದೆ. ನೋಡಿ, ಇಲ್ಲಿ ನೋಡ್ಕೊಂಡು ಕನೆಕ್ಟ್ ಮಾಡಿ, ಇದು ಬೇಡ. ನಾನು ಹೇಳ್ತಾ ಇದ್ದೀನಿ, ಈ ಪಾರ್ಟ್ ಬೇಡ, ಇದು ನೋಡ್ಕೊಂಡು ಕನೆಕ್ಟ್ ಮಾಡಿ. ನೋಡಿ, ಈ C ಬಂದ್ಬಿಟ್ಟು ಎಲ್ಲಿ ಕನೆಕ್ಟ್ ಆಗಿದೆ, ಈ C ಲೈನ್ಗೆ ಕನೆಕ್ಟ್ ಆಗಿದೆನಾ. ಈ B ಬಂದ್ಬಿಟ್ಟು ಈ B ಲೈನ್ಗೆ ಕನೆಕ್ಟ್ ಆಗಿದೆನಾ. ಈ A ಬಂದ್ಬಿಟ್ಟು ಈ ಎಗೆ ಕನೆಕ್ಟ್ ಆಗಿದೆನಾ, ಅಷ್ಟು ನೋಡ್ಕೊಳ್ಳಿ. ಇದನ್ನು ನಾನು ಆಮೇಲೆ ಹೇಳ್ತೀನಿ, ಆಯಿತಾ. ಸೊ ನೆಕ್ಸ್ಟ್ ಏನಂದರೆ, ಸೊ ಯು ಹ್ಯಾವ್ G1 ಹಿಯರ್ ಇನ್ ದ ಫಸ್ಟ್ ಡಿಕೋಡರ್. G1 ಏನು ಮಾಡಬೇಕು, VCC ಮಾಡಬೇಕು. ದಿಸ್ G1 ಇಸ್ ಗಿವನ್ ಟು ದ VCC ಆ್ಯಂಡ್ ದಿಸ್ G2 ಇಸ್ ಗಿವನ್ ಟು ಗ್ರೌಂಡ್, ರೈಟ್. G2B ಇಸ್ ಗಿವನ್ ಟು ಗ್ರೌಂಡ್. ನೀವೇನು ತಲೆಗೆ ಹಾಕ್ಕೋಬೇಕು, ನಿಮ್ಮ ಫಸ್ಟ್ ಡಿಕೋಡರಲ್ಲಿ ಬರೋವಂಥ G1 ಏನಾಗಿದೆ ಅಂತಂದರೆ VCC ಕೊಟ್ಟಿದ್ದೀವಿ. ನಮ್ಮ ಸೆಕೆಂಡ್ ಡಿಕೋಡರಲ್ಲಿ ಬರೋವಂತಹ G2B ಬಂದುಬಿಟ್ಟು ಎಲ್ಲಿ ಕೊಟ್ಟಿದ್ದೀವಿ, ಗ್ರೌಂಡು ಕೊಟ್ಟಿದ್ದೀವಿ, ರೈಟ್. ನಾವು ಯು ಕ್ಯಾನ್ ಸಿ ದಟ್ ಯರ್ G2A ಇಸ್ ಗಿವನ್ ಟು ಫಸ್ಟು ಇಲ್ಲಿ ನೋಡಿ, ಇದು ತಗೋಣ ಫಸ್ಟು. ಈ G2Aನ ಏನು ಮಾಡಿದ್ದೀವಿ ನಾವು, ದಿಸ್ G2A ಯು ಹ್ಯಾವ್ ಕನೆಕ್ಟೆಡ್ ಟು G2B, ರೈಟ್. ಇದು G2B ಇಂದ ಒಂದು ಲೈನ್ ಬರೆದಿದ್ದೀರಲ್ಲ,
ಆ ಲೈನಿಗೆ ನೀವು ಇದ್ರದ್ದು G2Aನ ಕನೆಕ್ಟ್ ಮಾಡ್ಕೊಂಡು ಹೋಗಿದ್ದೀರಾ, ರೈಟ್? ಯಾ. ಆ್ಯಂಡ್ ಈ G1 ಎಲ್ಲಿ ಕನೆಕ್ಟ್ ಆಗಿದೆ? ದಿಸ್ G1 ಇಸ್ ಕನೆಕ್ಟೆಡ್ ಆ್ಯಂಡ್ ಗಿವನ್ ಟು ಅ ಸ್ಮಾಲ್ ಎ ವೆರಿನ್ ಫಾರ್ ದಟ್ ಯುವರ್ G2A ಇಸ್ ಕನೆಕ್ಟೆಡ್ ಟು, ರೈಟ್? ನೀವು ಹೆಂಗೆ ತಲೆಗೆ ಹಾಕ್ಕೋಬೇಕು ಅಂದರೆ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. G1 ಅಂದರೆ VCC. ಫಸ್ಟ್ ಡಿಕೋಡ್ರಲ್ಲಿ ಬರೋಂಥ G1 VCC ಆಯಿತು. ಸೆಕೆಂಡ್ ಡಿಕೋಡ್ರಲ್ಲಿ ಬರುವಂತಹ ಏನಂತ ಹೇಳ್ತಾರೆ, ನಮ್ಮ G2B ಬಂದು ಗ್ರೌಂಡ್ಗೆ ಆಗೋಯ್ತು ಅಂತ. ಹಾಗಾಗಿ ಫಸ್ಟ್ ಡಿಕೋಡ್ರಲ್ಲಿ ಉಳಿಯೋದೇನು G1A ಮತ್ತು G2B. ಸೆಕೆಂಡ್ ಡಿಕೋಡ್ರಲ್ಲಿ ಉಳಿಯೋದಂಥದ್ದೇನು G1 ಮತ್ತು G2A. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಸೆಕೆಂಡ್ ಡಿಕೋಡ್ರಿಂದ ಬರುವಂತಹ G1ಅನ್ನು ನೀವು ಕನೆಕ್ಟ್ ಮಾಡಿ ಇಲ್ಲಿ ಹೇಗೆ ಕೊಡಬೇಕು, ಆ G1ಗೆ ನೀವೇನು ಕೊಡ್ತೀರಾ, ಇಲ್ಲಿಂದ G2A ಕನೆಕ್ಷನ್ ಕೊಡ್ತೀರಾ, ರೈಟ್? G2A is connected to this point as you can see. ಆ್ಯಂಡ್ ನೀವು ಇಲ್ಲಿ ನೋಡೋದಾದರೆ G2A ಬಂದು ಎಲ್ಲಿ ಕೊಟ್ಟಿದ್ದೀವಿ, ಎನೇಬಲ್ ಕೊಟ್ಟಿದ್ದೀವಿ. ಆ್ಯಂಡ್ ಫ್ರಮ್ G2B ಆಲ್ಸೋ ಇಸ್ ಗಿವನ್ ಟು ಎನೇಬಲ್. ಐ ಹೋಪ್ ಯು ಗಾಟ್ ಇಟ್ ಹೌ ಟು ಡ್ರಾ ದಿಸ್ ಡಯಾಗ್ರಾಮ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೆಟ್ ಆಫ್ ಔಟ್ಪುಟ್ ಸೇಮ್ ನೋಡಿ, Y0 to Y7 and Y0 to Y7. And these are named as Z0, Z1, Z2 till Z7. And from here it is Z8 to Z15. I hope you got it how to draw it, right? ಇವಾಗ ಥಿಯರಿಟಿಕಲ್ ಪಾರ್ಟ್ ಏನು ಬರೀಬೇಕಪ್ಪ ಅಂದರೆ, ಸೊ ಹಿಯರ್ ಯು ಕ್ಯಾನ್ ಸಿ ದಟ್ G1 of 741381 and G2B of 741382. So I have already told you. Just a minute, I'm sorry, it goes off. Fine, please wait. And G2B of 74138 are permanently enabled, right? These are all permanently enabled. Nodili G1 of 741381 and G2B of 74132, they are permanently enabled, right? And G2B of 74131 and G1A of 741382 ಯಾವುದೋ ನಾನು ಈಗ ಹೇಳಿದ್ನಲ್ಲ G2B, ಇದು ಈ G2B ಮತ್ತು ಈ G2A of 74138 ದೇ ಆರ್ ಯೂಸ್ಡ್ ಟುಗೆದರ್ ಆಸ್ ಎನೇಬಲ್ಡ್ ಇನ್ಪುಟ್ಸ್. ಯಾವ್ದನ್ನ ಎನೇಬಲ್ಗೆ ಬಳಸ್ತಾ ಇದ್ದೀರಾ ನೀವು? G2B ಮತ್ತು G2Aನ ಎನೇಬಲ್ ಇನ್ಪುಟ್ಸ್ ಆಗಿ ಬಳಸ್ತಾ ಇದ್ದೀರಾ, ರೈಟ್? ವೆನ್ ಯುವರ್ ಎನೇಬಲ್ ಇನ್ಪುಟ್ ಇಸ್ 1, ಬೋತ್ ದ ಡಿವೈಸಸ್ ಆರ್ ಡಿಸೇಬಲ್ಡ್ ಆ್ಯಂಡ್ ಆಲ್ ದ ಔಟ್ಪುಟ್ಸ್ ಆರ್ ಅಟ್ 1, ರೈಟ್? ನಿಮ್ಮ ಎನೇಬಲ್ ಇನ್ಪುಟ್ 1 ಆಗಿದ್ದಾಗ ಏನಾಗುತ್ತೆ ಅಂತಂದರೆ, ಸೊ ಇಫ್ ಯುವರ್ ಎನೇಬಲ್ ಇನ್ಪುಟ್, ಸೊ ದಟ್ ಈಸ್ ಯುವರ್ G2B ಕನೆಕ್ಟೆಡ್ ಆ್ಯಂಡ್ G2A ಕನೆಕ್ಟೆಡ್ ಟುಗೆದರ್ ಆಸ್ ಎನೇಬಲ್, ಇದು 1 ಆಗಿದ್ದಾಗ ಏನಾಗುತ್ತೆ ನಿಮಗಂತಂದರೆ, ಸೊ both the devices are disabled and all the outputs are at 1. ಎರಡು ಡಿವೈಸ್ ಡಿಸೇಬಲ್ ಆಗಿ ನಿಮ್ಮ ಔಟ್ಪುಟ್ಟು 1 ಬರುತ್ತೆ. ಅದೇ ನಿಮ್ಮ ಈ ಎನೇಬಲ್ ಇನ್ಪುಟ್ 0 ಆದರೆ ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ವೆನ್ ದಸ್ ಎನೇಬಲ್ ಇನ್ಪುಟ್ ವಿಲ್ ಬಿಕಮ್ ಈಕ್ವಲ್ ಟು 0 ಅಂತಂದರೆ, ಸೊ ಇಟ್ ಈಸ್ ದ ಡಿವೈಸಸ್ ಆರ್ ಎನೇಬಲ್ಡ್. 1 ಇದ್ದಾಗ ಡಿವೈಸಸ್ ಡಿಸೇಬಲ್ ಆಗಿ ಎಲ್ಲ ಔಟ್ಪುಟ್ಟು 1 ಬರುತ್ತೆ. ಎಲ್ಲ ಔಟ್ಪುಟ್ ಅಂದರೆ ಯಾವುದು? ಫ್ರಮ್ Z0 to Z15 your outputs will be 1. But if your enable input is 0, so the devices are enabled, right? ಇವಾಗ ಇಲ್ಲಿ ಗಮನಿಸೋದಾದರೆ ಇವರು 4 ಇನ್ಪುಟ್ ಟೇಬಲ್ಗೆ ಕೊಟ್ಟಿದ್ದಾರೆ, ರೈಟ್? ಐಮ್ ಸಾರಿ, ಆಸ್ ಯು ಕ್ಯಾನ್ ಸಿ ದಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಅಬ್ಸರ್ವ್ ದಟ್ ಫಾರ್ ದ ಅಪ್ಪರ್ ಹಾಫ್ ಆಫ್ ದ 4 ಇನ್ಪುಟ್ ಟೇಬಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 4 ಇನ್ಪುಟ್ ಟೇಬಲ್ ನಿಮ್ಗೆ ಇಲ್ಲೆಲ್ಲೂ ಕೊಟ್ಟಿಲ್ಲ. ಸೊ ಹಂಗಾಗಿ ನಾನು ಅದ್ರ ಬಗ್ಗೆ ನಾಳೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. 4 ಇನ್ಪುಟ್ ಟೇಬಲ್ನ ತೊಗೊಬಂದು ನಿಮಗೆ ಹೇಳ್ಕೊಡ್ತೀನಿ, ಆಯಿತಾ? ಸೊ ಇವಾಗ ಸದ್ಯಕ್ಕೆ ಇಲ್ಲಿ 4 ಇನ್ಪುಟ್ ಟೇಬಲ್ ಇಲ್ಲ, ನೀವು ನೋಡ್ಬೋದು. ಇದು ಬಂದು 3 ಇನ್ಪುಟ್ ಟೇಬಲ್, ಹೌದಾ? ಸೊ ಸದ್ಯಕ್ಕೆ ಇಲ್ಲಿ 4 ಇನ್ಪುಟ್ ಟೇಬಲ್ ಇಲ್ಲ. ಸೊ ಹಂಗಾಗಿ ಅದನ್ನ ನಾನು ನಾಳೆ ನೋಡಿ ಹೇಳ್ಕೊಡ್ತೀನಿ. ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. 3:8 ಡಿಕೋಡರ್ ಅಂದರೆ ಏನೂ ಇಲ್ಲ. ಸೊ 3:8 ಡಿಕೋಡರ್ ಅಂದರೆ ನೀವೇನು ಬರೀಬೇಕಾಗುತ್ತೆ, ಇದನ್ನು ಬರೀರಿ ಸಾಕು, ಇಲ್ಲಿ ಕೊಟ್ಟಿದ್ದಾರಲ್ಲ. ಸೊ ಇಟ್ accepts 3 binary inputs A, B, C, and when enabled provides 8 individual active low outputs Y0 to Y7. The device has 3 enable inputs, 2 active low, that is G2A, G2B, and 1 active high G1. ಇಷ್ಟನ್ನು ಬರೆದ್ಬಿಟ್ಟು ಈ ಡಯಾಗ್ರಾಮ್ನ ಬರೆದ್ಬಿಟ್ಟು ನೀವು ಟ್ರೂತ್ ಟೇಬಲ್ನ ಅಚ್ಚುಕಟ್ಟಾಗಿ ಬರೀತೀರಾ ಅಂತ ಹೇಳಿ ಹೆಂಗಿದೆಯೋ ಹಾಗೆ ಬರೀತೀರಾ ಅಂತೆ. ಸೊ ಬರೆದ್ರೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? ಒಂದು 5 ಮಾರ್ಕ್ಸ್ ಕೊಡ್ತಾರೆ. ಅಂದರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೋ ಅಷ್ಟರ ಮೇಲೆ ಹೋಗುತ್ತೆ. ಸೊ ಬಟ್ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಜಸ್ಟ್ ಟೇಕ್ ಅ ಸ್ಕ್ರೀನ್ಶಾಟ್. ಅವ್ರು ಇದು ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಗೊತ್ತಿದೆ, TIE-ನಲ್ಲಿ ಸಿಗುತ್ತೆ, ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ, ರೈಟ್? TIE-ಅಲ್ಲಿ ಸಿಗುತ್ತೆ, ದಟ್ ಇಸ್ ಟೇಕ್ ಇಟ್ ಈಸಿಯಲ್ಲಿ. ಇದು ನಂಗೆ ಸಿಕ್ಕಿದ್ದು DST, ಅಂದ್ರೇನು 18 ಸ್ಕೀಮ್ದು DST ಇಟ್ಟಿದ್ದಾರಲ್ಲ, ಅದರಲ್ಲಿ ಮಾಡ್ಯೂಲ್ 2ನಲ್ಲಿ ಸಿಕ್ಕಿರೋವಂಥದ್ದು. DST ಯೂಸಿಂಗ್ ವೆರಿ ಲಾಂಗ್ ಮೆಟೀರಿಯಲ್ ಇದು ನನಗೆ ಇರಲಿಲ್ಲ, DST-ನಲ್ಲಿತ್ತು, ಅಲ್ಲಿಂದ ತೊಗೊಂಡಿರೋವಂಥದ್ದು, ಓಕೆನಾ? ಎಸ್, ಇಫ್ ಯು ವಾಂಟ್ ಯು ಕ್ಯಾನ್ ಜಸ್ಟ್ ಟೇಕ್ ಅ ಸ್ಕ್ರೀನ್ಶಾಟ್ ಇಫ್ ಯು ನೀಡ್ ಇಟ್, ರೈಟ್? ಯಾ.
ಸೊ ನೆಕ್ಸ್ಟ್ ನೀವು 4:16 ಡಿಕೋಡರ್ ಕನ್ಸ್ಟ್ರಕ್ಷನ್ಗೆ ನೋಡೋದಾದರೆ, ಸೊ ಈ ಡಯಾಗ್ರಾಮ್ ಬರಿಬೇಕು. ನಾನೇನು ಹೇಳ್ಕೊಟ್ನಲ್ಲ ಇವಾಗ ಅದೇ ಡಯಾಗ್ರಾಮ್ ಬರಿತೀರಾ ಅಂತೆ. ಬರೆದ್ಬಿಟ್ಟು ನೀವೇನು ಮಾಡ್ತೀರಾ ಅಂತಂದರೆ ಎಕ್ಸ್ಪ್ಲನೇಷನ್ ನಾನೇನು ಹೇಳ್ಕೊಟ್ಟೆ ಅದನ್ನ ಬರೀತೀರಾ. ಯಾವ ಎಕ್ಸ್ಪ್ಲನೇಷನ್ನು ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿಂದ ಇಲ್ಲಿ ತನಕ ಬರೀತೀರಾ. ಓನ್ಲಿ ದಿಸ್ ಮಚ್ ಹ್ಯಾವ್ ಟು ರೈಟ್. ಈ ಪಾರ್ಟ್ ಬಂದು ನಾನು ಹೇಳ್ಕೊಡ್ತೀನಿ. ಟ್ರುತ್ ಟೇಬಲ್ ಇಲ್ಲದೆ ಇರೋ ಕಾರಣ, ಟ್ರುತ್ ಟೇಬಲ್ ಇದ್ದಾಗ ನಾನು ಅದು ತೋರಿಸ್ಬಿಟ್ಟು ಹೇಳ್ಕೊಡ್ತೀನಿ ಆ್ಯಂಡ್ ಅದನ್ನು ಬರಿಬೇಕೋ ಬೇಡವೋ ಅಂತ ಹೇಳ್ತೀನಿ. ಸದ್ಯಕ್ಕೆ ನಾನು ಇವತ್ತು ಹೇಳ್ಕೊಟ್ರಷ್ಟರಲ್ಲಿ ಈ ಡಯಾಗ್ರಾಮ್ ಮತ್ತು ಇಷ್ಟನ್ನ ಬರಿತೀರಾ ಅಂತೆ. ರೈಟ್? ಯಾ, ಐ ಹೋಪ್ ಯು ಗಾಟ್ ಇಟ್ ರೈಟ್. ನೀವು ಹೇಗೆ ನೆನ್ಪಿಟ್ಕೋಬೇಕು? G1 is connected to VCC, G2B is connected to ground ಅಂತ ಫಸ್ಟ್ ತಲೆಗೆ ಹಾಕ್ಕೊಳ್ಳಿ. ಇದ್ರದ್ದೇನು ತಲೆನೋವಿಲ್ಲ, ಬಿಕಾಸ್ ABC ಗೆ ಕನೆಕ್ಟ್ ಆಗೋಗಿದೆ. ನೀವು ಗಮನ ಇಟ್ಟು ನೋಡ್ಕೋಬೋದು. ಈ ABC ಗೆ ಕನೆಕ್ಟ್ ಆಗೋಗಿದೆ. ಇದು ನಾವು ಎಕ್ಸ್ಟ್ರಾ ಬರ್ಕೊಂಡಿರೋವಂಥದ್ದು, ಇದ್ರ ಕತೆ ಬೇಡ. ಇಲ್ಲಿ ಮಾತ್ರ ಗಮನ ಇಟ್ಟು ನೋಡಿ. ಈ ABC ನ ಗಮನ ಇಟ್ಟು ನೋಡಿ, ಈ ABC ನ ಗಮನ ಇಟ್ಟು ನೋಡಿ. ಈ ABC ಆ್ಯಂಡ್ ಈ ABC ದ ಕನೆಕ್ಟೆಡ್ ಟುಗೆದರ್. ಫೈನ್. ನೆಕ್ಸ್ಟ್ ಏನಾಯ್ತಂದ್ರೆ, ಸೊ ನಿಮ್ಮ G1 VCCಗೆ ಹೋಯ್ತು, G2B ಗ್ರೌಂಡ್ಗೆ ಹೋಯ್ತು. ಇವಾಗ ಅವ್ರು ಏನು ಹೇಳ್ತಾ ಇದ್ದಾರೆ? G2A ಆ್ಯಂಡ್ G2B ದರ್ ಇಸ್ ಡಸ್ ಅನ್ ಎನೇಬಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ನೆನ್ಪಿಟ್ಕೊಂಡು ಎನೇಬಲ್ ಕನೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ. ಆಮೇಲೆ ನೀವೇನು ಮಾಡಬೇಕು? ದಿಸ್ G1 ಆ್ಯಂಡ್ ದಿಸ್ G2A ಆರ್ ಕನೆಕ್ಟೆಡ್ ಟು A. ಅಷ್ಟೇ ನೆನ್ಪಿಟ್ಕೊಂಡ್ರೆ ಸಾಕು. ಆ್ಯಂಡ್ ದಿಸ್ ಇಸ್ BCD. ರೈಟ್? ಎಸ್. ಸೊ ದಿಸ್ ಇಸ್ ವಾಟ್ ಇಸ್ ಫಾರ್ ಟುಡೇ ಸೆಷನ್ ಅಂತ ಹೇಳ್ತಾ ಐ ಹ್ಯಾವ್ ದಿಸ್ ವೈಂಡ್ ಅಪ್ ದ ಸೆಷನ್ ಸ್ಟೂಡೆಂಟ್ಸ್, ಆ್ಯಂಡ್ ಥ್ಯಾಂಕ್ ಯು.